ಪವಿತ್ರಾತ್ಮರೇ, ಪರಮ ಪಾವನಾತ್ಮರೇ, ನೀ ಸುರಿಸು ಸಪ್ತವರಗಳ ಧಾರೆಯನು. ಪವಿತ್ರಾತ್ಮರೇ, ಪರಮ ಪಾವನಾತ್ಮರೇ, ನೀ ಸುರಿಸು ಸಪ್ತವರಗಳ ಧಾರೆಯನು. ಓ ನನ್ನ ಕರ್ತರೇ, ನನ್ನ ಜೀವನ ಎಷ್ಟು ಸುಂದರವಾಗಿತ್ತು. ನನ್ನ ಮಾತಾಪಿತೃಗಳು ಪ್ರೀತಿ ಉಳ್ಳವರಾಗಿದ್ದರು. ನನ್ನ ಅಕ್ಕ ತಂಗಿಯಂದಿರು ಹಾಗೂ ಬಂಧು ಬಳಗದವರೆಲ್ಲರೂ ಪ್ರೀತಿ ವಾತ್ಸಲ್ಯ ಉಳ್ಳವರಾಗಿದ್ದರು. ಓ ದೇವರೇ, ನನ್ನ ಮಗಳು ತೆರೆಸಾಳಿಗೆ ಯಾವ ಆಪತ್ತು ಬಾರದಿರಲಿ. ಅವಳಿಗೆ ಸಂತರ ಸಂರಕ್ಷಣೆ ಇರಲಿ. ಕರ್ತನೇ, ನಿನ್ನ ಕೃಪೆ ಅವಳಿಗೆ ನೀಡಿ ಎಲ್ಲ ರೋಗ ರುಜಿನಗಳಿಂದ ಅವಳನ್ನು ಕಾಪಾಡಿದ ನಿಮಗೆ ಕೋಟಿ ಕೋಟಿ ನಮನಗಳು. ಅಮ್ಮ, ಒಳ್ಳೆಯವರು ಕರುಣಾಜನಕನೂ ಆದ ದೇವರು, ಆ ದೇವರು ಎಲ್ಲಿದ್ದಾರೆ? ಆ ದೇವರನ್ನು ನಾನು ಕೂಡ ನೋಡಬಹುದಾ? ಹೌದು ಮಗಳೇ, ನಿಜವಾಗಲೂ ನೀನು ಆ ದೇವರನ್ನು ನೋಡಬಹುದಾಗಿದೆ. ಆದರೆ ನೀನು ಒಳ್ಳೆಯ ಮಗುವಾಗಿರಬೇಕು. ಅಮ್ಮ, ನಾನು ಈಗ ಒಳ್ಳೆಯ ಮಗು ಅಲ್ಲ ಅಂತ ಹೇಳುತ್ತೀರಾ? ಅಲ್ಲ ಮಗಳೇ ತೆರೆಸಾ, ನೀನು ಒಳ್ಳೆಯವಳು. ಇನ್ನೂ ಸ್ವಲ್ಪ ಒಳ್ಳೆಯವಳಾದರೆ ನಿನಗೆ ಸ್ವರ್ಗಕ್ಕೆ ಹೋಗಬಹುದು. ಸ್ವರ್ಗಕ್ಕೆ ಹೋದರೆ ಯೇಸು ಸ್ವಾಮಿಯನ್ನು ನೋಡಬಹುದು. ನಾನು ಒಳ್ಳೆಯ ಮಗು ಆದರೆ ಮಾತ್ರ ಸ್ವರ್ಗಕ್ಕೆ ಹೋಗಲು ಸಾಧ್ಯವೇ? ಹೌದು ತೆರೆಸಾ. ನಾನು ಕೆಟ್ಟ ಮಗಳಾದರೂ ನನ್ನ ಅಮ್ಮ ನನಗಿಂತ ಒಳ್ಳೆಯವರು. ನಾನು ನರಕಕ್ಕೆ ಹೋದರೂ ಸ್ವರ್ಗದಲ್ಲಿರುವ ನನ್ನ ಅಮ್ಮನ ಮಡಿಲಿಗೆ ಓಡಿ ಬರುವೆ. ನನ್ನನ್ನು ಅಲ್ಲಿಂದ ಯಾರಿಂದಲೂ ದೂರ ಮಾಡಲು ಸಾಧ್ಯವಿಲ್ಲ. ಅಮ್ಮ, ನಾನು ಆ ಗೋಡೆಯ ಮೇಲಿದ್ದ ಪೇಪರನ್ನು ಕಿತ್ತು ಬಿಟ್ಟೆ. ಅಮ್ಮ, ಪಾಪ, ಅವಳು ಅದು ಗೊತ್ತಾಗದೆ ಮಾಡಿದ್ದು. ಅಮ್ಮ, ಅದು ನಾನೇ ಅರಿದು ಹಾಕಿದ್ದು. ನನಗೆ ಇನ್ನು ಸ್ವರ್ಗಕ್ಕೆ ಹೋಗಬಹುದಾ? ಅದಕ್ಕೇನಂತೆ, ನೀನು ಸ್ವರ್ಗಕ್ಕೆ ನಿಜವಾಗಲೂ ಹೋಗುತ್ತೀಯ ಮಗಳೇ. ನಮ್ಮ ಅರಿವಿಲ್ಲದೆ ಮಾಡಿದ ತಪ್ಪುಗಳನ್ನೆಲ್ಲ ದೇವರು ಕ್ಷಮಿಸುತ್ತಾರೆ. ನನ್ನ ಕಂದ ಅಲ್ವಾ, ಅಳಬಾರ್ದು. ಮರಿಯಾ, ಇವಳನ್ನು ಆಟ ಆಡಲು ಕರೆದುಕೊಂಡು ಹೋಗು. ಯಾಕೆ ತೆರೆಸಾ, ನೀನು ಇಷ್ಟು ಬೇಜಾರಾಗಿರುವೆ? ನಾನು ತಪ್ಪು ಮಾಡಿದ್ದೇನೆ, ಅದು ಅಪ್ಪನಿಗೆ ಹೇಳಬೇಕು. ಏನು ಅಪ್ಪನಿಗೆ ಹೇಳಬೇಕಾ? ಇದು ಒಂದು ಚಿಕ್ಕ ವಿಷಯ, ಬಿಟ್ಟು ಬಿಡು. ಮರಿಯಾ, ಅಪ್ಪನಿಗೆ ಹೇಳು, ಅದು ನಾನೇ ಅರಿದು ಹಾಕಿದ್ದು ಅಂತ. ಸ್ವಲ್ಪ ಇರು ತೆರೆಸಾ, ಅಪ್ಪ ಬರಲಿ, ಬಂದು ಸ್ವಲ್ಪ ವಿಶ್ರಾಂತಿ ಪಡೆಯಲಿ. ಏನು ಇಲ್ಲೊಂದು ಪಿಸು ಮಾತು? ಏನು ಇಲ್ಲಪ್ಪ. ಅಲ್ಲಪ್ಪ. ಅಪ್ಪ, ತೆರೆಸಾ ಗೋಡೆಯ ಮೇಲೆ ಅಲಂಕಾರ ಮಾಡಿದ ಪೇಪರನ್ನು ಕಿತ್ತು ಹಾಕಿದ್ದಳು. ಅದಕ್ಕೆ ಬೇಜಾರು ಮಾಡಿದ್ದಾಳೆ. ನನ್ನ ಕಂದ, ಯಾಕೆ ನೀನು ಬೇಜಾರಾಗಿದೀಯಾ? ಒಳ್ಳೆಯ ದೇವರು ಇಡೀ ಲೋಕವನ್ನು ಕ್ಷಮಿಸಿದರೆ ಈ ಮುದ್ದು ಸುಂದರಿಯನ್ನು ಕೂಡ ಕ್ಷಮಿಸುತ್ತಾರೆ. ಅಪ್ಪ, ನಾನು ಸ್ವರ್ಗಕ್ಕೆ ಹೋಗುತ್ತೇನಾ? ನಿಜವಾಗಿಯೂ ನೀನು ಸ್ವರ್ಗಕ್ಕೆ ಹೋಗುವೆ. ಭೂಮಿಯಲ್ಲಿ ಸತ್ಕಾರ್ಯಗಳನ್ನು ಮಾಡುವವರ ಹೆಸರನ್ನು ಸ್ವರ್ಗದಲ್ಲಿ ಬರೆಯಲ್ಪಡುತ್ತದೆ. ಅದಕ್ಕಾಗಿ ನೀನು ಉತ್ತಮ ರೀತಿಯಲ್ಲಿ ಜೀವಿಸಲು ಪ್ರಯತ್ನಿಸಬೇಕು.
ತೆರೆಸಾ, ಅಮ್ಮನ ಆರೋಗ್ಯ ದಿನದಿಂದ ದಿನಕ್ಕೆ ಕೆಡುತ್ತಾ ಇದೆ. ನೀನು ದೇವರಲ್ಲಿ ಅಮ್ಮನ ಕಾಯಿಲೆ ಕಡಿಮೆಯಾಗಲು ಬೇಡುತ್ತಿದ್ದೀಯಾ? ಅದು ಯಾಕೆ ಅಕ್ಕ? ನಮ್ಮ ಅಮ್ಮನ ಕಾಯಿಲೆ ಕಡಿಮೆಯಾಗಬೇಕಲ್ಲ. ಅಕ್ಕ, ಅಮ್ಮ ಬೇಗನೆ ತೀರಿ ಹೋದರೆ ಬೇಗನೆ ದೇವರ ಬಳಿ ಹೋಗಬಹುದು, ಬೇಗ ಯೇಸುವನ್ನು ನೋಡಬಹುದು. ತೆರೇಸಾ, ಅಮ್ಮನಿಗೆ ಕೊನೆಯ ಮುತ್ತು ಕೊಡು ಮಗಳೇ. ಅದು ಯಾಕಪ್ಪ? ಅಮ್ಮ ಸ್ವರ್ಗಕ್ಕೆ ಹೋಗುತ್ತಾರೆ. ನಾನು ಮರಣ ಹೊಂದುವಾಗ ಸ್ವರ್ಗಕ್ಕೆ ಹೋಗುತ್ತೇನೆ. ಆಗ ನನಗೆ ಅಮ್ಮನನ್ನು ನೋಡಬಹುದು. ತೆರೇಸಾ, ನೋವು ಸ್ವಲ್ಪ ಕಡಿಮೆಯಾಗಿದೆಯೇ? ನಾನು ಇನ್ನೂ ಸಹಿಸಿ ದೇವರ ಪ್ರೀತಿಯನ್ನು ಆಳವಾಗಿ ಅನುಭವಿಸಬೇಕೆಂಬುದೇ ದೇವರ ಇಚ್ಛೆ. ಆದ್ದರಿಂದ ಈ ನೋವು ನನಗೆ ತುಂಬ ಸಂತೋಷ ಕೊಡುತ್ತದೆ. ಹಾಗಾದರೆ ನಾನು ಹೋಗಿ ಬರಲೇ? ಯಾಕೆ ತೆರೇಸಾ, ಒಂದು ಮುಗುಳ್ನಗೆ ಹಗಲುಗನಸು ಕಾಣುತ್ತಿರುವೆಯಲ್ಲ? ಏನೂ ಇಲ್ಲ ಅಮ್ಮ. ನಾನು ಸಿಸ್ಟರ್ ಆಗಲು ಕಾನ್ವೆಂಟ್ಗೆ ಸೇರಿದ ದಿನದಿಂದ ಮಾಡಿದ ಈ ಒಂದೊಂದು ಸಂಗತಿಗಳು ಜ್ಞಾಪಿಸಿದಾಗ ನನಗೆ ನಗು ಬಂತು ಅಷ್ಟೇ. ಅಷ್ಟೊಂದು ನಗುವಂತಾದರೆ ಸ್ವಲ್ಪ ನನಗೂ ಹೇಳು, ನಾನು ಕೇಳಬೇಕು. ಅಪ್ಪ, ನನಗೊಂದು ಆಸೆ ಇದೆ. ಮಗಳೇ, ಅದೇನು ಬಯಕೆ ಹೇಳು ಕಂದ. ನನಗೆ ಕಾರ್ಮಲ್ ಸಭೆಯನ್ನು ಸೇರಲು ಅನುಮತಿ ನೀಡಿರಿ. ಅದಕ್ಕೇನಂತೆ? ನನ್ನ ಎಲ್ಲ ಮಕ್ಕಳು ದೇವರ ವಧುಗಳಾಗಬೇಕು. ಅದಕ್ಕೆ ಭಗವಂತನ ಕೃಪೆ ಇರಲಿ. ಸ್ವಾಮಿ, ನನಗೊಂದು ಕೋರಿಕೆ ಇದೆ. ಹದಿನೈದು ವರ್ಷದ ನನಗೆ ಕಾರ್ಮಲ್ ಮಠಕ್ಕೆ ಸೇರಲು ಅನುಮತಿ ನೀಡಿರಿ. ಫಾದರ್, ಈ ಮಗಳು ಹೇಳಿದ್ದು ನನಗೇನು ಅರ್ಥವಾಗಿಲ್ಲ. ಬಿಷಪ್, 15 ವರ್ಷದ ಇವಳು ಕಾರ್ಮಲ್ ಸನ್ಯಾಸಿನಿ ಮಠದಲ್ಲಿ ಸೇರಲು ಬಯಸುತ್ತಿದ್ದಾಳಂತೆ. ಇದನ್ನು ಕುರಿತು ಅಧಿಕಾರಿಗಳು ಚರ್ಚೆ ಮಾಡುತ್ತಿದ್ದಾರೆ. ಮಗಳೇ, ನಿನ್ನ ತೀರ್ಮಾನ ಒಳ್ಳೆಯದು. ಆದರೆ ಅಧಿಕಾರಿಗಳು ಹೇಳುವುದನ್ನು ಕೇಳು. ಬಿಷಪ್, ನಿಮಗಿದು ಸಾಧ್ಯ? ಓ, ಪರವಾಗಿಲ್ಲ. ದೇವರ ಇಷ್ಟ ಅದಾಗಿದ್ದರೆ ನಿನ್ನ ಬಯಕೆ ಈಡೇರುತ್ತದೆ. ಮಗಳೇ, ಯಾಕೆ ಅನುಮತಿ ಲಭಿಸಲಿಲ್ಲವಾ? ಅಪ್ಪ, ತೀರ್ಮಾನವಾಗಲಿಲ್ಲ. ಏನು ಮಾಡಲಿ? ನಾನು ಬಾಲಯೇಸುವಿನ ಕೈಯಲ್ಲಿರುವ ಆಟದ ಚೆಂಡು. ಯೇಸು ಬಾಲರಿಗೆ ಮನಬಂದಂತೆ ನನ್ನನ್ನು ಉಪಯೋಗಿಸಿಕೊಳ್ಳಲಿ. ಮಗಳೇ, ನೀನು ಈ ಕಾರ್ಮಲ್ ಮಠದ ನಿತ್ಯ ಜ್ಯೋತಿಯಾಗಿತ್ತು. ನಿನ್ನ ಮುಗುಳ್ನಗೆ ಹಲವರಿಗೆ ಸಂತೋಷವನ್ನುಂಟು ಮಾಡಿತು. ನೀನು ಸರ್ವರಿಗೂ ಆಸರೆಯಾಗಿರುವೆ. ತೆರೇಸಾ,
ನಿನಗೆ ನೋವಾಗುತ್ತಿದೆಯೇ? ಅಮ್ಮ, ಇದೇನ ಮರಣದ ನೋವು? ನನ್ನ ಕೊನೆಯ ಕ್ಷಣಗಳು ಇನ್ನೂ ಬಂದಿಲ್ವಾ? ಮಗಳೇ, ಆ ಸಮಯ ಹತ್ತಿರದಲ್ಲಿದೆ. ಆಗಲಿ ಅಮ್ಮ, ನಾನು ಅದಕ್ಕಾಗಿ ಇನ್ನೂ ಕಾಯುತ್ತಾ ಸಹಿಸಬೇಕಾದರೆ ಸಂತೋಷದಿಂದ ಸಹಿಸುವೆ. ನನ್ನ ಯೇಸುವೆ, ನಾನು ನಿನ್ನನ್ನು ಪ್ರೀತಿಸುವೆ. ಈ ಭೂಮಿಯಲ್ಲಿನ ತನ್ನ ಪ್ರಯಾಣವನ್ನು ಅವಳು ಪೂರ್ತಿಗೊಳಿಸಿದಳು. ಅಮ್ಮ ಅಮ್ಮ ನಮ್ಮ ಪಾಲಕಿ ನೀನಮ್ಮ. ಅಮ್ಮ ಅಮ್ಮ ಹಿರಿಯ ಪುಷ್ಪ ತೆರಸಮ್ಮ. ಅಮ್ಮ ಅಮ್ಮ ನಮ್ಮ ಪಾಲಕಿ ನೀನಮ್ಮ. ಅಮ್ಮ ಅಮ್ಮ ಹಿರಿಯ ಪುಷ್ಪ ತೆರಸಮ್ಮ.